ಫಸ್ಟ್ ಶೋ ನೋಡಿದ್ದೀವಿ, ನೀವೇ ಫಸ್ಟ್ ನೋಡಿರೋರು, ಇವಾಗ ಏನು ಅನ್ನಿಸ್ತು? ನನಗೆ ಮುಂಗಾರು ಮಳೆ ದುನಿಯಾ ನೋಡಿದಾಗ ಏನು ಫ್ರೆಶ್ನೆಸ್ ಫೀಲ್ ಆಗಿತ್ತು ಅದು ಇವತ್ತು ಫೀಲ್ ಆಗ್ತದೆ ಲೋಕನವೀನ ಆದರೆ. ಏನಕ್ಕೆ ಅವತ್ತು ನಾವು ಮುಂಗಾರು ಮಳೆ ಒಂದು ಯಾವುದೋ ಒಂದು ಸಿನಿಮಾ ಹಿಟ್ ಆದಮೇಲೆ ನಮ್ಮ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಬಟ್ ಹಿಟ್ ಆಗೋ ಮುಂಚೆ ಅಥವಾ ಅದನ್ನ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ಒಂದು ನಮಗೇನು ಫೀಲ್ ಕೊಡುತ್ತೆ ಅದು ನಿಜವಾದ ಫೀಲು. ಆ ಫೀಲಿಂಗ್ ಅದು ಇದರಲ್ಲಿ ಈ ಸಿನಿಮಾದಲ್ಲಿದೆ. ಆಮೇಲೆ ಸಿನಿಮಾ ಅಂತಂದರೆ ಇವತ್ತು ಹಿಂದಿನ ಕಾಲದಲ್ಲಿ ಅವತ್ತಿನ ಕಾಲ ಹೇಗಿತ್ತು ಅನ್ನೋದು ಶಾಸನ ಬರೆದಿಡ್ತಾಯಿದ್ರು. ಆದರೆ ಸಿನಿಮಾ ಇವತ್ತಿನ ಕಾಲದ ಶಾಸನ ಇದ್ದಂಗೆ. ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಸಿನಿಮಾಗಳ ಕಾಲದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ 70s 80s 50s ಹೇಗೆ ಬದುಕ್ತಾಯಿದ್ರು ಮತ್ತು ಅವತ್ತಿನ ಲೈಫ್ ಸ್ಟೈಲ್ ಹೆಂಗಿತ್ತು, ಅವತ್ತಿನ ಸಮಾಜದ ಯೋಚನೆಗಳು ಹೆಂಗಿತ್ತು ಅಂತೇಳಿ ನಮಗೆ ಗೊತ್ತಾಗತ್ತೆ ಇವತ್ತು. ಈ ಸಿನಿಮಾ ನಮ್ಮ ಒಂದು ಇವನ್ ನಾನು ನನ್ನ ಟೀನೇಜ್ ಹೇಗಿತ್ತು ಅನ್ನೋದನ್ನ ಮತ್ತೆ ನೆನಪಿಸುತ್ತೆ ಮತ್ತು ಮುಂದಿನ ದಿನದಲ್ಲಿ ಇದೊಂದು ರೀತಿಯ ಶಾಸನವಾಗಿ ಉಳ್ಕೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸಿನಿಮಾ ಫ್ಯಾಮಿಲಿ ನೋಡ್ಬೋದು ಸರಿ ಕಡೆ ಸರ್, ಲೋ ನವೀನ ಸಿನಿಮಾ ನಾನಂತೂ ಪ್ರತಿಯೊಂದು ಕುಟುಂಬಕ್ಕೂ ಹೇಳ್ತೀನಿ, ಇದನ್ನು ಕುಟುಂಬ ಸಮೇತವಾಗಿ ನೋಡುವಂಥ ಸಿನಿಮಾ ಅಂತ. ನನಗಂತೂ ಒಂದು ಹೇಳ್ತೀನಿ, ಸ್ವಲ್ಪ ಸರಿಸುವಂಥ ಹಾಡಂತೂ ಇರಲಿಲ್ಲ. ನಗು ತರಿಸುವಂಥ ಸಿನಿಮಾ ಇದು. ಸರಿಸೋ ಸಿನಿಮಾ ಅಲ್ಲ, ಇದು ನಗು ತರಿಸೋ ಸಿನಿಮಾ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಇದನ್ನು ಇಡೀ ಚಿತ್ರರಂಗಕ್ಕೆ ಇದು ಒಂದು ರೀತಿಯ ಮೆಸೇಜು ಇದರಲ್ಲಿದೆ. ಅಂದರೆ ಸಿನಿಮಾ ಅಂದರೆ ಯಾವ ಥರ ಮಾಡಬೇಕು, ಜನನ ಯಾವ ಥರ ತುಂಬ ಸೂಕ್ಷ್ಮವಾಗಿ ಈ ನಗು ತರಿಸ್ತಾ ಹೇಗೆ ಮೆಸೇಜ್ನ ಕನ್ವೆ ಮಾಡಬೇಕು ಅನ್ನೋದು ಈ ಸಿನಿಮಾದಲ್ಲಿದೆ. ಎಷ್ಟೋ ದಿನ ಆದಮೇಲೆ ಈ ಹಳೆ ಮೈಸೂರು ಭಾಗದ ಒಂದು ಅದ್ಭುತ ಭಾಷೆ ಕೇಳಿದಂಗಾಯಿತು. ಹೋಗಮಿ ಬಾರಮಿ ಅಂತ ಹೇಳ್ತಾಯಿದ್ರು. ಹೋಗಮಿ ಬಾರಮಿ ಅಲ್ಲ ಅಷ್ಟೇ ಮಂಡ್ಯ ಭಾಷೆ ಒಳಗೆ ಬೇರೆ ಥರ ಇದೆ. ಇದು ನಿಜವಾದ ಮಂಡ್ಯ ಭಾಷೆ ಅಂತ ತೋರಿಸಿದ್ದಾರೆ, ಹಳೆ ಮೈಸೂರು ಭಾಗದ ಭಾಷೆ ಅಂತ ತೋರಿಸಿದ್ದಾರೆ. ಇನ್ನೂ ಈ ಪ್ರಾದೇಶಿಕತೆಯ ಭಾಷೆಗಳು ಇನ್ನೂ ಹೆಚ್ಚೆಚ್ಚು ಬರಬೇಕು. ಯಾಕಂದರೆ ಕನ್ನಡದಲ್ಲಿ 100 ಕನ್ನಡ ಇದ್ದಾವೆ, 200 ಥರ ಕನ್ನಡ ಇದೆ. ಆ 200 ಥರ ಕನ್ನಡದ ಇದೊಂದು ಕನ್ನಡದ ಒಂದು ಸಿನಿಮಾ, ಕನ್ನಡದ ಸಿನಿಮಾ. ಇದು ಇನ್ನೂ 100 ಆಗಬೇಕು ಅಂತ ಇದು ಮಾಡ್ತೀನಿ. ಲೋ ನವೀನ ಯಶಸ್ಸಾಗಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಫ್ಯಾಮಿಲಿ ಅಂತೂ ಅದ್ಭುತವಾಗಿ ನೋಡ್ಬೋದು, ಮಕ್ಕಳು ತುಂಬ ಖುಷಿಯಾಗಿ ನೋಡ್ಬೋದು. ಅಂದರೆ ನಮ್ಮ ನೆಲದ ಕತೆ ಇದು. ಈಗ ಎಲ್ಲ ಈ ಮಚ್ಚು ಕೊಡ್ಲಿ ಲಾಂಗು ಇಂಥದ್ದು ಸಿನಿಮಾಗಳು ನೋಡಿ ತುಂಬ ಬೇಜಾರಾಗಿತ್ತು. ಜೊತೆಗೆ ಆ ಥರದ್ದು ಯಾವುದು ಅಂದರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಸಾರುವಂಥ ಸಿನಿಮಾಗಳಲ್ಲ ಅವು. ಈ ಥರ ಸಿನಿಮಾಗಳು ಬರಬೇಕು, ಕತೆ ಇರಬೇಕು ಅನ್ನೋದಕ್ಕೆ ಇದು ಕತೆ ಇರುವಂಥ ಸಿನಿಮಾ. ಎಲ್ಲೂ ಕೂಡ ಈ ಸಿನಿಮಾ ಪ್ರೆಸೆಂಟೇಷನ್ ಏನಿದೆ ಒಂಚೂರು ಬೇಜಾರಾಗಲ್ಲ. ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಮನೋರಂಜನೆಗೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಸಿನಿಮಾ. ಮತ್ತು ಜೊತೆಗೆ ಇವತ್ತಿನ ಏನು ಹೆಣ್ಣಿನ ಸಂಬಂಧಪಟ್ಟಂಗೆ ಹೆಣ್ಣು ಸಿಗ್ತಾಯಿಲ್ಲ ಅನ್ನೋದೊಂದು ಇದಿದೆ ಹುಡುಗರುಗಳಿಗೆ, ಅದ್ರ ಬಗ್ಗೆ ಚೆನ್ನಾಗಿದೆ. ಮತ್ತು ಏನಾದರೂ ಆದರೆ ಹೆಚ್ಚು ಕಮ್ಮಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅದಕ್ಕೆ ಕುಡಿದು ಡಿಸ್ಟರ್ಬ್ ಆಗೋದು, ಆ ಥರದ್ದೆಲ್ಲ ಮಾಡ್ಕೊಬಿಡ್ತಾರೆ. ಈ ಸಿನಿಮಾದಲ್ಲಿ ಅದು ಯಾವುದೂ ತೋರಿಸಿಲ್ಲ. ಅಂದರೆ ನಿನಗೂ ಒಂದು ಬದುಕಿದೆ, ಬೇರೆ ಬದುಕು ಅನ್ನೋದನ್ನ ಆತ್ಮವಿಶ್ವಾಸ ತುಂಬುವಂಥದ್ದಿದೆ. ಅದು ನಮಗೆ ಭಾಳ ಇಷ್ಟ ಆಯಿತು. ಎಲ್ಲರೂ ಇದು ನೋಡಿ ಅದನ್ನು ಅಳವಡಿಸ್ಕೋಬೇಕು. ತುಂಬ ಚೆನ್ನಾಗಿದೆ ಸಿನಿಮಾ. ಈ ಥರ ಸಿನಿಮಾಗಳು ಬರಬೇಕು. ಮತ್ತು ನಮ್ಮ ಗ್ರಾಮೀಣ ಪ್ರತಿಭೆ ಏನು ನಮ್ಮ ನವೀನ್ ಸಜ್ಜು ಇದ್ದಾರೆ, ನಾವು ಅಲ್ಲಿಂದ ಮದ್ದೂರಿಂದ ಇಲ್ಲಿ ಬಂದಿದ್ದೀವಿ ಸಿನಿಮಾ ನೋಡಲಿಕ್ಕೆ. ನಮಗೆ ಈ ಥರದವ್ರ ಪ್ರತಿಭೆಗಳನ್ನ ತುಂಬ ಜಾಸ್ತಿ ಬೆಳೆಸಬೇಕು. ನಮ್ಮ ನೆಲದ ಕಥೆಗಳು ಬರಬೇಕು ಅಂತ ನನ್ನ ನಮಸ್ಕಾರಗಳು. ಈ ಸಿನಿಮಾ ಬಗ್ಗೆ ಲೋ ನವೀನ ತುಂಬ ಚೆನ್ನಾಗಿದೆ, ತುಂಬ ಆಶಯಮಯವಾಗಿದೆ. ಆಶಯದಲ್ಲೇ ಕಥೆ ಹೇಳ್ಕೊಂಡು ಹೋಗಿದ್ದಾರೆ. ಫೈನ್. ಮಾತಾಡೋದು ನೀನು. ಅಂದರೆ ಎಲ್ಲೂ ಬೋರ್ ಆಗಲ್ಲ ಮೂವಿ. ಓಕೆ, ಯಾರ ಕ್ಯಾರೆಕ್ಟ್ರೂ ಬೋರಿಂಗ್ ಇಲ್ಲ ಇದರಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ತುಂಬ ಪಾಸಿಟಿವ್ ಮೋಟಿವ್ ಇರೋಂಥ ಮೂವಿ ಇದು. ಯಂಗ್ ಏಜಿಂದ ಹಿಡಿದು ಓಲ್ಡ್ ಏಜ್ವರೆಗೂ ಎಲ್ಲರೂ ನೋಡೋಂಥ ಮೂವಿ ಆಯಿತಾ. ಸೂಪರ್ ಹಿಟ್ ಆಗುತ್ತೆ. ಪಾಪು ಹೇಗಿದೆಯಪ್ಪ ಫಿಲಮ್? ಸೂಪರ್. ನಿದ್ದೆ ಬಂದ್ಬಿಟ್ಟಿದೆ. ಬಟ್ ತುಂಬ ಪಾಸಿಟಿವ್ ಮೋಟಿವ್ ಇರೋಂಥ ಮೂವಿ. ಯಾವ ಕ್ಯಾರೆಕ್ಟ್ರೂ ಬೋರಿಂಗ್ ಅನ್ಸಲ್ಲ ನಿಮಗೆ. ಪ್ರತಿಯೊಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಬಂದು ನೋಡಬೇಕಾಗಿರೋಂಥ ಮೂವಿ ಇದು. ಪ್ರತಿಯೊಬ್ಬರು ಥಿಯೇಟ್ರಲ್ಲಿ ಬಂದು ನೋಡಿ ಆಯಿತಾ. ಲೋ ನವೀನಾಗೆ ಆಲ್ ದಿ ಬೆಸ್ಟ್. ಎಕ್ಸ್ಪೀರಿಯೆನ್ಸು ನೀವು ಹೇಳಬೇಕು. ಈ ಸಿನಿಮಾ ನೋಡಿ ನಿಮ್ಗೇನು ಎಕ್ಸ್ಪೀರಿಯೆನ್ಸ್ ಆಯಿತು, ನೀವೇನೇನು ನೆನೆಸ್ಕೊಂಡ್ರಿ, ನಿಮ್ಗೇನೇನು ನೆನಪಾಗಿದೆ, ಅದೇ ನಮ್ಮ ಪ್ರಯತ್ನ ಆಗಿತ್ತು. ಹಳೆ ಕಾಲದ ಮೈಂಡ್ಸೆಟ್ಗಳು, ಅಲ್ಲಿ ಜೀವನ. ನಮಗೆ ಒಂದು ಥಾಟ್ ಪ್ರೊಸೆಸ್ ಏನಿತ್ತು ಅಂದರೆ, ಇಲ್ಲ ಎಲ್ಲ ಜನ ನಾವು ಸಿಟಿಲಿ ಏನು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಎಲ್ಲ ಒಂದಲ್ಲ ಒಂದು ಮೂಲ ಹಳ್ಳಿಯಿಂದನೇ ಬಂದಿರೋರು, ವಲಸೆ ಬಂದಿರೋರು. ಈ ಸಿಟಿ ಒತ್ತಡದಲ್ಲಿ ಆ ಫ್ರಸ್ಟ್ರೇಷನ್ ಒಳಗಡೆ ಲೈಫ್ ಲೀಡ್ ಮಾಡ್ತಿರೋರಿಗೆ ಒಂದು ಸರಿ ಊರು ನೆನಪಾಗಬೇಕು. ಆ ಕಲೋಕಿಯಲ್ ಲ್ಯಾಂಗ್ವೇಜ್ನ 100% ನಾವು ಇನ್ಪುಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಮಂಡ್ಯ ಸ್ಲ್ಯಾಂಗ್ ಏನಿದೆ ಅದರಲ್ಲಿರೋ ಬ್ಯೂಟಿನ 100% ನಾವು ಒಂದೇ ಒಂದು ಅಕ್ಷರನೂ ಬಿಡದೆ ಹೋದಂಗೆ ಇದು ಹೀಗೆ ಬರಬೇಕು ಅಂತಲೇ
ಅಚೀವ್ ಮಾಡಿರೋದು. ಸೊ ಅದಕ್ಕೆ ಇದೆಲ್ಲ ಇವತ್ತು ಅಷ್ಟು ಜನ ಎಂಜಾಯ್ ಮಾಡ್ತಾಯಿದ್ರು ಅಂತ ಅಂದ್ಕೋತೀನಿ. ಸೊ ನಾವೇನು ಫಸ್ಟು ಥಾಟ್ ಪ್ರೊಸೆಸ್ಸಲ್ಲಿ ಶುರು ಮಾಡಿದ್ವಿ ಅದನ್ನು 100% ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದು ಎಷ್ಟಾಗಿದೆ ರೀಚು ಅದು ಆಡಿಯನ್ಸ್ ನೀವು ನೋಡಿ ನಮಗೆ ಗೈಡ್ ಮಾಡಬೇಕು. ಇವರು ಡಿ ಒ ಪಿ ರಿಷಿ ಅಂತೇಳಿ. ಈ ಸಿನಿಮಾಗೆ 3 ಜನ ಡಿ ಒ ಪಿಸು. ಅದರಲ್ಲಿ ಫಸ್ಟ್ ಪಾರ್ಟು ಇವ್ರು ಮಾಡಿದ್ದಾರೆ, ಇನ್ನೊಬ್ಬರು ಚೆನ್ನೈಯಿಂದ ಸತೀಶ್ ಸಾಕಾರ್ ಅಂತ ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಇನ್ನೊಬ್ಬರು ಜೀವನ್ ಅಂತ. 3 ಕತೆಗೂ 3 ಕ್ಯಾಮ್ರಾಮನ್ನ ಬೈ ಇಂಟೆನ್ಷನಲ್ಲೇ ಮಾಡಿದ್ವಿ, 3 ಕತೆ ಥರ ಬರಲಿ ಅಂತ. ಅದರಲ್ಲಿ ಫಸ್ಟ್ ಆಫ್ ಮಾಡಿರೋದು ಇವರು ರಿಷಿಕೇಶ್ ಅಂತ. ನಮಸ್ತೆ, ನಾನು ರಿಷಿಕೇಶ್ ಅಂತ ಹೇಳಿ ಸರ್. ಟೆಕ್ನಿಷಿಯನ್ ಆಗಿಬಿಟ್ಟು ಒಬ್ಬ ಆಡಿಯನ್ಸ್ ಆಗಿ ಕೂತಾಗ ಲೋ ನವೀನ ಏನು ಅನ್ನಿಸ್ತು? ತುಂಬ ನೇಟಿವ್ ಆಗಿರೋಂಥ ಒಂದು ಕತೆ ಇದು. ಅಂದರೆ ಇದು ನಾವು ಫಸ್ಟಿಂದ ಟ್ರಾವೆಲ್ ಆಗಿರೋದ್ರಿಂದ ಸೊ ನನಗೆ ಎಲ್ಲ ವರ್ಷನಲ್ಲೂ ಎಲ್ಲ ಕತೆ ಗೊತ್ತಿರೋದ್ರಿಂದ ನನಗೆ ಎಲ್ಲ ಕ್ಯಾರೆಕ್ಟರ್ಸು ಸೇಮ್, ಅಂದರೆ ಒಂದು ಬ್ಯೂಟಿಫುಲ್ಲಾಗಿ ಕರ್ಕೊಂಡು ಹೋಗ್ತಾರೆ ಸಿನಿಮಾನ ಅಂತ, ನ್ಯಾಚುರಲಾಗಿ ಕರ್ಕೊಂಡು ಹೋಗ್ತಾರೆ. ಇದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ಸಲ್ಲ ನಿಮಗೆ, ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಹೋಗುತ್ತೆ. ನಿಮ್ಮ ಮಂಡ್ಯದಲ್ಲಿ ಲೋಕಲಲ್ಲಿ ನಡೆಯುವಂಥ ರಿಯಲ್ ಸೀನ್ಗಳನ್ನ ಇಟ್ಕೊಂಡು ಬಿಲ್ಡ್ ಮಾಡ್ಕೊಂಡು ಹೋಗಿರೋದು, ಅಲ್ಲದೆ ಲೊಕೇಶನ್ಸ್ಗಳು ಕೂಡ ಅದೇ ಥರದ್ದು ನಾವು ಹುಡುಕಿರೋದು. ಸೊ ಇದರಲ್ಲಿ ಫಸ್ಟ್ ಹಾಫ್ ಅಲ್ಲಿ ನಿಮಗೆ ಆ ವಿಲೇಜಸ್ ಆಗಿರ್ಬೋದು, ಆ ಮನೆಗಳಾಗಿರ್ಬೋದು, ಆ ಬ್ಯಾಕ್ ಡ್ರಾಪ್ಸ್ ಎಲ್ಲನೂ ತುಂಬ ರಿಯಲಿಸ್ಟಿಕ್. ಇದು ಈ ಕತೆ ಬಂದು ನಾನು ಶೂಟ್ ಮಾಡಿರೋ ಪೋರ್ಷನ್ಸ್ ಎಲ್ಲ ಬಳ್ಳೆಕೆರೆಯಲ್ಲಿ ನಡೆದಿರೋದು. ಸೊ ಬಳ್ಳೆಕೆರೆಯಲ್ಲಿ ನಾವು ಸುಮಾರು 1 ಮಂತ್ ಬಿಫೋರೇ ಹೋಗಿ ನಾವೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ನೋಡಿದ್ದೀವಿ. ಆ್ಯಸ್ ಅಫ್ ನಾವು ಈ ಎಕ್ಸ್ಪೀರಿಯನ್ಸ್ನ ನೀವು ನೋಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಬನ್ನಿ ಸರ್, ನೀವು ಬರಬೇಕು. ಸರ್ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಸಿನಿಮಾ ನೋಡಿದ್ರಾ? ನಾನೇ ಕೇಳಬೇಕು ನಿಮ್ಮ. ಇಲ್ಲ, ಈಗ ನಾವು ಕೇಳೋದೇನಂದ್ರೆ ಇಷ್ಟು ದಿನ ಟೆಕ್ನಿಷಿಯನ್ ಆಗಿದ್ರಿ, ಜೊತೆಲಿ ನಿಲ್ತಾ ಇದ್ರಿ, ಸ್ನೇಹಿತನಾಗಿದ್ರಿ, ಇವತ್ತು ಆಡಿಯನ್ಸ್ ಆಗಿ ಕೂತ್ಕೊಂಡು ಸಿನಿಮಾ ನೋಡಿದ್ರಿ, ಹೌದು, ಮಜಾ ಕೊಡ್ತಾ ಬದಲಿಗೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಹೇಳೋಕೆ ಇಷ್ಟಪಡೋದೇನು ಅಂದರೆ, ನಾನು ಒಂದು ಸಿನಿಮಾ ಪ್ರಮೋಟ್ ಮಾಡೋಕೆ ಹಿಂಗೆ ಬಂದು ನಿಂತ್ಕೊಂಡಿದ್ದೆ ಒಂದು ಟೈಮಲ್ಲಿ. ಇವ್ರ ರಿಕಾರ್ಡ್ಗೆ ಅಷ್ಟೇ ಏನೋ ಅಂತ ನನಗೆ ಗೊತ್ತು. ಇವತ್ತು ಯಾಕೆ ಅಂತಂದರೆ ಒಂದು ಕಂಟೆಂಟ್ ಸಿಗಬೇಕು ಅಂತ ನಾವು ಓಡಾಡ್ತೀವಿ ಅಲ್ವರಾ. ಇವತ್ತು ಒಂದು ಒಳ್ಳೆ ಕಂಟೆಂಟ್ ಸಿಕ್ಕದೆ ನಮ್ಮ ಸಿನಿಮಾದಿಂದ, ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಎಲ್ಲ ಟೀಮು ಸೇರ್ಕೊಂಡು ಇದಕ್ಕೆ ಪ್ರತಿಯೊಬ್ಬರು, ಇವರು ರಂಗಭೂಮಿ ಕಲಾವಿದರು, ಇವರಾಗಿರ್ಬೋದು, ರಮೇಶ್ ಆಗಿರ್ಬೋದು, ಇಲ್ಲಿ ಪ್ರತಿಯೊಬ್ಬರಿಗೂ ಅನ್ನ ನೀಡೋರು, ಅವಕಾಶ ಕೊಡೋರು, ಅದ್ರ ಜೊತೆಗೆ ನಿರ್ಮಾಪಕರು ತುಂಬ ನಮ್ಮನ್ನು ನಿಭಾಯಿಸ್ಕೊಂಡು ಚೆನ್ನಾಗಿ ಕರ್ಕೊಬಂದವ್ರೆ. ಒಂದು ಖುಷಿ ಆಗೋದೇನಪ್ಪ ಅಂದರೆ ಈ ಕಂಟೆಂಟ್ಗಳಿಗೆ, ಈ ಕತೆಗೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡದ್ದು ಯಾರೋ ಎಲ್ಲ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಯಾರೂ ಇಲ್ಲ ನಮ್ಮಲ್ಲಿ, ಎಲ್ಲ ಈಗೀಗ ಚಿಗುರ್ತಾ ಇರುವಂಥ ಐಕ್ಳುಗಳು. ನಮ್ಮ ಮಂಡ್ಯ ಸೊಗಡಲ್ಲಿ ಅದ್ಭುತವಾದಂಥ ಸಿನಿಮಾ ಲೋ ನವೀನ ಬಂದಿದೆ. ನಮ್ಮ ಡೈರೆಕ್ಟ್ರು ಪವನ್ ಸರ್ ಆಗಿರ್ಬೋದು, ನವೀನ್ ಅಣ್ಣ ಇದಕ್ಕೆ ಒಂದು ತೂಕನೇ ಅಂತಲೇ ಹೇಳ್ಬೇಕು. ಅದಾದಮೇಲೆ ಬೆಂಚಿಕ್ ನಾಯಕ್ ಸ್ವಾಮಿ ಅವರು ತುಂಬ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಚಾನ್ಸ್ ಕೊಡಬೇಕು ಅಂತಂತ ನವೀನ್ ಅಣ್ಣವ್ರಿಗೆ ಹೇಳಿ ಆ ಪಾತ್ರನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಅದ್ಭುತವಾಗಿ ಕಥೆನ ಇದೇ ಥರ ಮಾಡಬೇಕು ಅಂತ ಮಾಡಿಸಿ, ನಾನು ಈ 3 ವರ್ಷ 2 ವರ್ಷ ಏನಾಯಿತು ಸ್ಟಾರ್ಟಿಂಗ್ ಕತೆ ಬರೆಯೋಗಿಂದನೂ ಜೊತೆಗೆ ಕೂತ್ಕೊಂಡು ಕತೆ ಬರೆದು ಮಾಡಿರುವಂಥ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದೀವಿ. ದಯವಿಟ್ಟು ನಮ್ಮೆಲ್ಲ ಮಾಧ್ಯಮದವರು ದಯವಿಟ್ಟು ಈ ಒಂದು ಕಂಟೆಂಟ್ನ ಜನಕ್ಕೆ ತಲುಪುವಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಮತ್ತೆ ನಿಮ್ಮೆಲ್ಲರನ್ನೂ ಮಾತಾಡಿಸ್ತೀವಿ, ಒಟ್ಟಿಗೆ ಹೇಳ್ಬಿಡಿ ಲೋ ನವೀನ ನೋಡಿ ಅಂತ. ಎಲ್ಲರೂ ಒಟ್ಟಿಗೆ ಹೇಳ್ಬಿಡಿ. ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಲೋ ನವೀನ ಸಿನಿಮಾನ ಎಲ್ಲ ನೋಡಿ ಹರಿಸಿ ಹಾರೈಸಿ ಎಂಜಾಯ್ ಮಾಡಿ. ಲೋ ನವೀನ ಹುಷಾರಕ್ಕಲ್ಲೋ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. इसको व्यापार ಬಂದಾಗ ಮಾರ್ಕೋ, ಗಾಳ ಬಂದಾಗ ತೂರ್ಕೊ ಅಂತೊಂದು ಗಾಳಿ. ಜಗತ್ತಲ್ಲಿ ಹುಡ್ತಾಗಲೇ ಯಾರು ಏನು ಒತ್ಕೊ ಬರೋದಿಲ್ಲ. ಜಗತ್ತಲ್ಲಿ ಹುಡ್ತಾಗಲೇ ಯಾರು ಏನು ಒತ್ಕೊ ಬರೋದಿಲ್ಲ. ಮರಳಿ ಯತ್ನವ ಮಾಡು ಅಂತ. ಹಾಗಾಗಿ ಇಲ್ಲಿ ಹೆಂಗಾಗದೆ ಅಂದರೆ ಮೂಗ್ಗೆ ಯಾವ ಬೆಟ್ಟಾರ ಸಿಗಾಕಿ ಎಲ್ಲ ಟೈಟ್ ಆಯ್ತವೆ. ಹಂಗೆ ಕೊಟ್ಟಿರೋ ಪಾತ್ರಕ್ಕೆ ಎಲ್ಲ ಪಾತ್ರಧಾರಿಗಳು ಕೂಡ ಅದಕ್ಕೆ ಜೀವ ತುಂಬಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಸೇರಿ ಒಂದು ಲೋ ನವೀನ ಆಗದೆ. ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಚಿತ್ರತಂಡಕ್ಕೆ ತಂದೆ ಇದ್ದಾಗೆ ಮಾಧ್ಯಮದಲ್ಲಿ ಸತ್ಯನೇ ಬಿತ್ತರಿಸಿ, ಸುಳ್ಳು ಹೇಳಬೇಡಿ. ಒಮ್ಮೆ ಹೋಗಿ ನೋಡಿ ಅಂತ ನೀವು ಒಬ್ಬರು ಮಾತಾಡೋದಾದರೆ 2 ತಿಂಗಳು ಕಾಯಮಾಗಿ ಓಡ್ತದೆ. ದಯಮಾಡಿ ಕೈ ಮುಗಿದು ಜೋಡಿಸ್ತೀನಿ. ನೀವೆಲ್ಲರೂ ಸೇರಿ ಗ್ರಾಮೀಣ ಪ್ರತಿಭೆ, ಸೊಗಡು, ಹಳ್ಳಿ, ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ, ಸ್ವರ, ವ್ಯಂಜನ, ಒತ್ತಕ್ಷರ ಪ್ರತಿಯೊಂದಕ್ಕೂ ಕೂಡ ಸ್ಕ್ರಿಪ್ಟ್ ಮಾಡುವಾಗ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಎಲ್ಲೋ ಕಡೆಗೆ ನೀವೆಲ್ಲರೂ ಸೇರಿ ನಮ್ಮ ಕೈ ಹಿಡಿತೀರಿ ಅನ್ನತಕ್ಕಂಥ ವಿಚಾರದಲ್ಲಿ ಥಿಯೇಟ್ರಲ್ಲೂ ಕೂಡ ಹಾಕಿ ತೋರಿಸಿ ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಕೈ ಹಿಡಿಯೋದು ಬಿಡೋದು ನಿಮಗೆ ಸೇರಿ.
ಥ್ಯಾಂಕ್ ಯು. ಹೆಚ್ಚು ಕರ್ನಾಟಕದಲ್ಲಿ ಕನ್ನಡ ಮಾತಾಡುವಂಥ ಜಿಲ್ಲೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ. ಆ ಮಂಡ್ಯ ಜಿಲ್ಲೆಯಲ್ಲಿ ಲೋ ನವೀನ ಅನ್ನೋ ಸಿನಿಮಾನ ಪೂರ್ತಿ ಶೂಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಜೊತೆಗೆ ಜಾನಪದ ಸೊಗಡು ಮತ್ತು ಹಾಸ್ಯ, ಮತ್ತು ಯಾರಿಗೆ ಈಗ ಯೂತ್ಸು ಹುಡುಗಿರು ಸಿಗ್ತಾ ಇಲ್ವಲ್ಲ ಆ ಒಂದು ಮೆಸೇಜನ್ನು ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಕರ್ನಾಟಕದ ಜನತೆಯಲ್ಲಿ ಹೇಳ್ತೀನಿ, ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಎಲ್ಲರೂ ಬಂದು ನವೀನ್ ಸಂಜು ಅವ್ರಿಗೆ ಸಪೋರ್ಟ್ ಮಾಡಿ, ಜೊತೆಗೆ ಮಾಡಿರೋಂಥ ಮೂವಿನ ಎಲ್ಲರೂ ಸೇರಿ ಪ್ರಮೋಷನ್ ಮಾಡಿ, ದಯಮಾಡಿ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊತೀನಿ, ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಆದಷ್ಟು ಆಡಿಯನ್ಸು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಮಾಡಿ. 2 ಅವರ್ಸು ಸಿನಿಮಾ ಇರುತ್ತೆ, ಒಂದು ಚೂರು ಕೂಡ ಬೇಜಾರಾಗಲ್ಲ, ಒಳ್ಳೆ ಕಂಟೆಂಟ್ ಇದೆ. ಇಷ್ಟು ಹೇಳಿ ಲೋ ನೋವಿನಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ. I like the story also. On the whole, everything is very wonderful. ಈ ಮಧ್ಯದಲ್ಲಿ ಮಾಸ್ ಸಿನಿಮಾಗಳ ಮತ್ತೆ ಈ ಥರ ಕಾಮಿಡಿ ಸಿನಿಮಾ ಹೇಗೆ ಅನ್ನಿಸ್ತು ನಿಮಗೆ? ಏನು ಕಾಮಿಡಿ ತುಂಬ ಚೆನ್ನಾಗಿದೆ. ಕಾಮಿಡಿ ಅಂತೂ ಒಂಥರ ಭಾಳ ನಗು ಕೊಡುತ್ತೆ. ಈ ಸಿನಿಮಾದಲ್ಲಿ ಯಾವ ಪರ್ಟಿಕ್ಯುಲರ್ ಸೀನ್ ಇಷ್ಟ ಆಯಿತು ನಿಮಗೆ? ಸೀನ್ ಎಲ್ಲ ಹೇಳೋಕ್ಕಾಗಲ್ಲ, ಆಲ್ ದ ಸೀನ್ಸ್ ಆರ್ ಗುಡ್. ನನಗೆಲ್ಲ ಸೀನು ಇಷ್ಟ ಆಯ್ತಲ್ಲ. I don't know what to... ಓಕೆ ಮೇಡಮ್, ಥ್ಯಾಂಕ್ ಯು.